ಅಭ್ಯರ್ಥಿ ಚೇಂಜ್ ಆದಕ್ಕೋಸ್ಕರ ಈಗ 5 ಗ್ಯಾರಂಟಿ ಕಾರ್ಡ್ಗಳು ಈಗಾಗಲೇ ಅವರು ಕಾಂಗ್ರೆಸ್ನವರು 100% 5 ಗ್ಯಾರಂಟಿ ಕಾರ್ಡ್ಗಳು ಕೊಟ್ಟಿಲ್ಲ. ಕಾರ್ಡ್ಗಳು ಈಗಾಗಲೇ ಫೇಲ್ಯೂರ್ ಆಗಿದೆ ಅನ್ನೋದು ನಾವು ಹೇಳ್ತಿಲ್ಲ, ಇಡೀ ಜನಸಮೂಹನೂ ಹೇಳ್ತಿದೆ. ಡಾಕ್ಟರ್ ಬಸವರಾಜರವರು ಕಣ್ಣಿಗೆ ಕಾಣದ ದೇವರಿದ್ದರೆ ಇವ್ರಿಗೆ ಕಣ್ಣಿಗೆ ಕಾಣುವ ದೇವರು ಬಸವರಾಜರವರು. ಈಗಾಗಲೇ ಹಳ್ಳಿಗಳಲ್ಲಿ ರೆಸ್ಪಾನ್ಸಿಬಲ್ ಚೆನ್ನಾಗಿದೆ. ನಾವು 3ನೇ ಸುತ್ತು ಹಾಕಿದ್ದೀವಿ ನಮ್ಮ ತಾಲೂಕಿನಲ್ಲಿ. ರೆಸ್ಪಾನ್ಸಿಬಲ್ ಚೆನ್ನಾಗಿದೆ. ಅಭ್ಯರ್ಥಿ ಚೇಂಜ್ ಆದಕ್ಕೋಸ್ಕರ ಅವರು ಹೊಸದಾಗಿ ಅಭ್ಯರ್ಥಿ ಆಗಿರೋದ್ರಿಂದ ಹಿಂದೆ ಕರಡಿ ಸಂಗಣ್ಣವರು 2 ಸಾರಿ MP ಆದಂಥ ಸಂದರ್ಭದಲ್ಲಿ ಈ ತಾಲೂಕಿನಲ್ಲಿ ಕೆಲಸಗಳು ಆಗಿಲ್ಲ. ಹೊಸದಾಗಿ B ಫಾರ್ಮ್ ಕೊಟ್ಟಿರೋದ್ರಿಂದ ಡಾಕ್ಟರ್ ಬಸವರಾಜರವರು ಆರಾಮಾಗಿ ನಮ್ಮ ತಾಲೂಕಿನಲ್ಲಿ ಕನಿಷ್ಠ 5,000ರಿಂದ 10,000 ಮತ ಅಂತರನ ಕಾಪಾಡ್ಕೊಂಡು ಬರ್ತಿದೆ ಅನ್ನೋದು ನಮ್ಮ ವಿಶ್ವಾಸ ಇದೆ. ಈಗ 5 ಗ್ಯಾರಂಟಿ ಕಾರ್ಡ್ಗಳು ಈಗಾಗಲೇ ಅವರು ಕಾಂಗ್ರೆಸ್ನವರು 100% 5 ಗ್ಯಾರಂಟಿ ಕಾರ್ಡ್ಗಳು ಕೊಟ್ಟಿಲ್ಲ. ನನ್ನ ಪ್ರಕಾರ 100ಕ್ಕೆ 25% ಗ್ಯಾರಂಟಿ ಕಾರ್ಡು ಕೊಟ್ಟಿದ್ದಾರೆ. ಆದರೆ ಇನ್ನೂ 75% ಕೊಡಬೇಕಾಗಿತ್ತು. ಹಾಗಾಗಿ ಕೊಡೋಕ್ಕಾಗಿಲ್ಲ. ಹಾಗಾಗಿ ಗ್ಯಾರಂಟಿ ಕಾರ್ಡ್ಗಳು ಈಗಾಗಲೇ ಫೇಲ್ಯೂರ್ ಆಗಿದೆ ಅನ್ನೋದು ನಾವು ಹೇಳ್ತಿಲ್ಲ, ಇಡೀ ಜನಸಮೂಹನೂ ಹೇಳ್ತಿದೆ. ಅದಾದ ನಂತರ ನನ್ನ ಅನಿಸಿಕೆ, ನನ್ನ ವೈಯಕ್ತಿಕ ಹೇಳ್ಬೇಕಾದ್ರೆ ಈ ಚುನಾವಣೆ ಆದ ನಂತರ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿಯವರು ಆಗೋದೂ ಸತ್ಯ, 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗೋದೂ ಸತ್ಯ. ಮತ್ತು ಕರ್ನಾಟಕದಲ್ಲಿ ಸರ್ಕಾರ ಬೀಳೋದೂ ಯಾವುದೇ ಅನುಮಾನ ಇಲ್ಲ. ಏನು ಗ್ಯಾರಂಟಿ ಅಂತ ಅವ್ರು ಹೇಳ್ಕೊಂಡಿದ್ರೆ ಗ್ಯಾರಂಟಿ ಅಲ್ಲ, ಅದು ಸರ್ಕಾರೇ ಗ್ಯಾರಂಟಿ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ನಮಗೆ ಅರ್ಥೈಸ್ತದೆ. ಎಲ್ಲಿ ಅಭಿವೃದ್ಧಿ ಕುಂಠಿತ ಆಗಿಲ್ಲ. ಈಗ ನಾವು ಒಂದು ಎಕ್ಸಾಂಪಲ್ಲು, ಸಿರುಗುಪ್ಪ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟಿದ್ವಿ. ಒಂದು ಕಡೆಗೆ ಏತ ನೀರಾವರಿಗೆ ಕೊಟ್ಟಿದ್ವಿ, ಒಂದು ಕಡೆಗೆ ವಿದ್ಯಾಭ್ಯಾಸಕ್ಕೆ ಭಾಳಷ್ಟು ಶಕ್ತಿ ಮೀರಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ರೀತಿಯಲ್ಲಿ ಕೊಟ್ಟಿದ್ವಿ. ಮತ್ತು ಬ್ರಿಡ್ಜ್ಗಳು ಮತ್ತು ಬ್ಯಾರೇಜ್ಗಳು ಈಗ ಸರಿಸುಮಾರು 35 ಸಣ್ಣ ಸಣ್ಣ ಹಳ್ಳಿಗಳಿಗೆ 35 ಬ್ರಿಡ್ಜ್ಗಳನ್ನು ಕಲ್ಪಿಸಿಕೊಟ್ಟಿದ್ವಿ. ಮತ್ತು ಇವತ್ತು ಆಂಧ್ರ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಕರ್ನಾಟಕ ಗಡಿ ಭಾಗದಲ್ಲಿ ಇರ್ತಕ್ಕಂಥ ರಾರ ಬ್ರಿಡ್ಜನ್ನು ಅನುವು ಮಾಡಿಕೊಟ್ಟಿದ್ವಿ. ಮತ್ತು ಸರಿಸುಮಾರು ಒಂದು 3-4 ಸಾವಿರ ಎಕರೆ ಅಗರಿಗೆ ವೇದಾವತಿ ನದಿಗೆ ಅಲ್ಲಿ 55 ಕೋಟಿ ವೆಚ್ಚದಲ್ಲಿ ಈಗಾಗಲೇ ಬ್ರಿಡ್ಜ್ ಬ್ಯಾರೇಜ್ ಆಗಿದೆ, ಈಗಾಗಲೇ ಮುಗಿದಿದ್ದೀಗ. ಮತ್ತು ಇವೆಲ್ಲ ಭಾಳಷ್ಟು ರಸ್ತೆಗಳು ಇರ್ಬೋದು, ಎಲ್ಲ ಕಡೆಗೆ ರಸ್ತೆ ಮಾಡಿದ್ವಿ. ಇದು ಒಂದು ಫೇಲ್ಯೂರ್ ಆಗಿದೆ ಸಿರುಗುಪ್ಪ ನಗರದಲ್ಲಿ. ಅಂದರೆ ದಡೆ ಸುಗುರ್ಲಿಂದ ಮಾರಮ್ಮನ ಗುಡಿವರೆಗೆ ರಸ್ತೆ 150A ಅದು ಈಗಾಗಲೇ ಹಣ ಬಿಡುಗಡೆ ಆಗಿದೆ. ಬಿಡುಗಡೆ ಆದ್ರೂ ಆ ಕಾಂಟ್ರಾಕ್ಟ್ದಾರ ಅಲ್ಲಿಂದ ಫೇಲ್ಯೂರ್ ಆಗಿದೆ. ಕಾಂಟ್ರಾಕ್ಟ್ದಾರು IP ಆಗಿದ್ದಾರೆ. ಹಾಗಾಗಿ ಅವರ ವಿರುದ್ಧ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೇ ಮಾಹಿತಿ ಕೊಟ್ಟಿದ್ವಿ, ಸರ್ಕಾರಕ್ಕೂ ಮಾಹಿತಿ ಕೊಟ್ಟಿದ್ವಿ. ಮತ್ತು ಹಿಂದೆ ನಾವು ಶಾಸಕರು ಇರೋಂಥ ಸಂದರ್ಭದಲ್ಲಿ 3 ಸಾರಿ ನಾವಿಲ್ಲಿ ಈ ಮೀಟಿಂಗ್ ಮಾಡಿದ್ವಿ. ಆದ್ರೂ ಅದು ಅವರು IP ಆಗಿದ್ದಕ್ಕೋಸ್ಕರ ಅವರು ಕೆಲಸ ಮಾಡೋಕ್ಕಾಗಲಿಲ್ಲ. ಮತ್ತು ಲಾಸ್ಟಿಗೆ ಪ್ಯಾಚ್ ವರ್ಕಿಗಾದ್ರೂ ಒತ್ತಾಯ ಮಾಡಿ ಪ್ಯಾಚ್ ವರ್ಕ್ನು ಮಾಡಿದ್ವಿ. ಪ್ಯಾಚ್ ವರ್ಕ್ ಆಯಿತು. ಮತ್ತು ಒಂದು ಕೋಟ ಒಂದು ಲೇಯರ್ ತಾರನ್ನು ಹಾಕ್ಸ್ತೀವಿ. ಅವತ್ತು ನಾವು ಇರೋಂಥ ಸಂದರ್ಭದಲ್ಲಿ ಹಾಕ್ಸ್ತೀವಿ. ಈಗ ಇರ್ತಕ್ಕಂಥ ಶಾಸಕರು ಆ ಕೆಲಸ ಮಾಡಬೇಕಾಗಿತ್ತು, ಮಾಡ್ಸೋಕ್ಕಾಗಿಲ್ಲ ಅವ್ರ ಕೈಲಿ. ಹಾಗಾಗಿ ಇವತ್ತು ಇಲ್ಲಿ ಶಾಸಕರ ವಿಚಾರ ತೆಗೆದುಕೊಂಡ್ರೆ ನಮಗೆ ನಾವು ಹೇಳ್ತಾ ಇದ್ದೀವಲ್ಲ 5,000ರಿಂದ 10,000 ಆರಾಮವಾಗಿ ನಮಗೆ ಬಹುಮತ ಸಿಗ್ತಿದೆ ಅನ್ನೋದು ಒಂದು ನಮ್ಗೆ ಭರವಸೆ ಇದೆ.
ರಾಜ್ಯದ ಇವತ್ತು ರಾಜ್ಯದಲ್ಲಿ ಸರ್ಕಾರ ಇದೆ. ಈಗಾಗಲೇ ತಮಗೆ ಗೊತ್ತಿದೆ. ನಾನು ಎಕ್ಸಾಂಪಲ್ ಇಲ್ಲೇ ನಮ್ಮ ಕ್ಷೇತ್ರದೇ ಹೇಳ್ತಾ ಇದ್ದೀನಿ. ಇನ್ನು 1 ಕೋಟಿ ಈಗಾಗಲೇ 1 ವರ್ಷ ಆಗಕ್ಕೆ ಬಂತು ಸರ್ಕಾರ ರಚನೆಯಾಗಿ. ಇನ್ನು 1 ಕೋಟಿ ಇಲ್ಲಿ ಎಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ನಾವಿದ್ದೀವಿ ವಿರೋಧ ಪಕ್ಷದಲ್ಲಿ 1.5 ವರ್ಷ ಇದ್ದೀವಿ ನಾವು. ಮತ್ತು 1.5 ವರ್ಷ ಕರೋನಾ ಬಂದಿತ್ತು. ನಾವು ಕೆಲಸ ಮಾಡಿದ್ದು ಬೇರೆ 2 ವರ್ಷ. ಆ 2 ವರ್ಷದಲ್ಲಿ ನಾನು ಪಟ್ಟಿ ಕೊಡ್ತು 1500 ಕೋಟಿ ಮ್ಯಾಗ ತಂದಿದ್ದೀವಿ ಈ ಸಿರುಗುಪ್ಪ ಕ್ಷೇತ್ರಕ್ಕೆ. ಒಂದು ಒಳ್ಳೆ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದ್ದಾವೆ. ಮತ್ತು ಈಗ ರಾಜ್ಯ ಸರ್ಕಾರ ಏನೂ ಇಲ್ಲಿ 1 ಕೋಟಿನೂ ಒಂದು ಕೋಟಿ ಹಾಕೋಕ್ಕಾಗಿಲ್ಲ ರಾಜ್ಯ ಸರ್ಕಾರ. ಈಗಾಗಲೇ ಅವರು ಹೇಳ್ತಿದ್ದಾರೆ. ನನಗೆ ಅನ್ನಿಸ್ತಿದೆ ಇವತ್ತು ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ನಾವು ಗ್ರಾಂಟೇ ತಗೊಬೇಕಾಗಿಲ್ಲ, ಕೆಲಸಗಳೇ ಆಗ್ತಾಯಿಲ್ಲ, ನಾವು ಬೇರೆ ಪಕ್ಷಕ್ಕೆ ಹೋಗೋಣ ರೀತಿಯಲ್ಲಿ ತಯಾರಾಗಿ ನಿಂತಿದ್ದಾರೆ ಶಾಸಕರುಗಳು. ಆ ವ್ಯವಸ್ಥೆಯಲ್ಲಿದ್ದಾರೆ. ಸಂಗಣ್ಣ ಕರಡಿಯವರು ಈಗಾಗಲೇ ನಮಗೆ ಅವರು ಹೋಗಿದ್ದರಿಂದ ನಮಗೇನು ತೊಂದರೆನಾಗಿಲ್ಲ. ಯಾಕಂತಂದರೆ ನಾನು ಹೇಳೋದು, ಅವರು ಭರವಸೆಗಳು ಕೊಟ್ಟಿದ್ದರು. ನಮ್ಮ ಕ್ಷೇತ್ರದಲ್ಲಿ ಈ ಒಂದು ಬೈಪಾಸ್ ರಸ್ತೆ ಮಾಡ್ತು ಅಂತ ಹೇಳಿದ್ರು, ಅದನ್ನು ಮಾಡೋಕ್ಕಾಗಲಿಲ್ಲ. ಮತ್ತು ನಿಟ್ಟೂರು ಸಿಂಗಾಪುರ ಮಧ್ಯದಲ್ಲಿ ಅಲ್ಲಿ ಬ್ರಿಡ್ಜ್ ಮಾಡಬೇಕಾಗಿತ್ತು. ಆ ಬ್ರಿಡ್ಜನ್ನು ಮಾಡೋಕ್ಕಾಗಲಿಲ್ಲ. ಆಮೇಲೆ ನನಗೆ ಹೇಳಿದರು DMF ಕೆಳಗಡೆ 13,65,00,000 ಅಲ್ಲಿ ಹಾಕಿದ್ದೀವಿ. ಅದು ರೈತರ ಈ ಹೊಲಗಳು ಇರೋದರಿಂದ ಅದನ್ನ ಅಕ್ವೈರ್ ಮಾಡ್ಕೊಂಬಕ್ಕೆ 13,65,00,000 ರೂಪಾಯಿ ಹಾಕಿದ್ದೀವಿ. ಅದು ನಾವೇ ಹಾಕಿದ್ದೀವಿ. ಮತ್ತು ಅವರು ಏಕಲವ್ಯ ವಸತಿ ಶಾಲೆ ಮಾಡಿಕೊಡ್ತಾವೆ ಅಂತಂದರು, ಅದನ್ನು ಮಾಡಿಕೊಡೋಕ್ಕಾಗಲಿಲ್ಲ. ಈಗ ಸುಮಾರು 20 ಎಕರೆ ಅವರು ಕೇಳಿದ್ರೆ 20 ಎಕರೆ ಕೊಡಿಸು, ನಾನು ಇಮ್ಮಿಡಿಯೇಟ್ಲೇ ಈ ಏಕಲವ್ಯ ವಸತಿ ಶಾಲೆನ ನಾನು ಮಾಡಿಕೊಡ್ತಾವೆ ಅಂತಂದರು. 20 ಎಕರೆ ಈಗಾಗಲೇ ನಾವು ಕೊಟ್ಟಿದ್ದೀವಿ. ಈಗಾಗಲೇ ಪಾಣಿಯಲ್ಲಿ ನಾವು ಎಂಟ್ರ್ ಮಾಡಿಸಿದ್ವಿ. ಏಕಲವ್ಯ ವಸತಿ ಶಾಲೆಗೆ ಪಾಣಿಯಲ್ಲಿ ಎಂಟ್ರ್ ಮಾಡಿಸಿ ಕೊಟ್ಟ ನಂತರ ಮಾಡೋಣ ಅಂತಂದು ಅಲ್ಲಿಗೆ ತಟಸ್ಥಾಗ್ಬಿಟ್ರು. ಮತ್ತು ಅವರು ಯಾವ ಒಂದು ಆಧಾರ ಇಟ್ಕೊಂಡು ಇಲ್ಲಿ ಮತ್ತೆ ಕೇಳಕ್ಕೆ ಬರ್ತಾಯಿದ್ದಾರೆ ನನಗೆ ಅರ್ಥ ಆಗ್ತಾಯಿಲ್ಲ. ತಾಲೂಕಿನ ಮತದಾರರಿರ್ಬೋದು, ನಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮತದಾರರು ಇರ್ಬೋದು. ಇವತ್ತು ಮತದಾರರಲ್ಲಿ ನಾನು ವಿನಂತಿ ಮಾಡ್ತಾಯಿದ್ದೀನಿ. ಇವತ್ತು ಡಾಕ್ಟರ್ ಬಸವರಾಜರವರು ಕಣ್ಣಿಗೆ ಕಾಣದ ದೇವರಿದ್ದರೆ ಇವ್ರಿಗೆ ಕಣ್ಣಿಗೆ ಕಾಣುವ ದೇವರು ಬಸವರಾಜರವರು. ಅವ್ರಿಗೆ ಮತ ಕೊಡ್ಬೇಕಂತಂದೇಳಿ ನಾನು ಕೈ ಮುಗಿದು ಕೋರ್ತಾಯಿದ್ದೀನಿ ನನ್ನ ಬಂಧುಗಳೇ. ಈಗ ಅಲ್ಪ ಸ್ವಲ್ಪ ಈ ಎಫೆಕ್ಟ್ ಆಗ್ಬೋದಂತ ನನಗೆ ಅನಿಸ್ತಿದೆ. ಆದ್ರೂ 100% ಎಫೆಕ್ಟ್ ಆಗೋದಿಲ್ಲ. ಅದು ಎಫೆಕ್ಟ್ ಆಗೋದಿದ್ದರೆ ಒಂದು 5% ಎಫೆಕ್ಟ್ ಆಗ್ಬೋದು. ನಮ್ಮ ವಿಧಾನಸಭಾ ಕ್ಷೇತ್ರದಿಂದ 5ರಿಂದ 10,000 ಬಹುಮತ ಕೊಡೋಕ್ಕೆ ಅನುವು ಮಾಡಿಕೊಡ್ತು. ಇದರಿಂದಲೇ ನಮ್ಮ ಡಾಕ್ಟರ್ ಬಸವರಾಜರವರು ಗೆಲ್ಲಿತಾರೆ ಅನ್ನೋ ಭರವಸೆ ನಮಗಿದೆ.